ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಪ್ರೊಫೆಷನಲ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಡೆಮೋ ರಲ್ಲಿ ಮಾಡಿದೆವು. ಇದರಿಂದ ಫಸ್ಟ್ ಹುಡುಗರಿಗೆ ವಾರ್ಮ್ ಮಾಡತ್ತಾರು, ಆಮೇಲೆ ಇನ್ಸ್ಟ್ರಕ್ಷನ್ ಹೇಳತ್ತಾರು. ಇನ್ನು ರ್ಯಾಲಿ ಸ್ಟಾರ್ಟ್ ಆಗೋದೈತಿ. ಈ ರ್ಯಾಲಿ ಒಳಗೆ 1.6 ಕಿಲೋಮೀಟರ್ ರನ್, ಟೈಮಿಂಗ್ 5:30 ಸಿಲೆಂಟ, 5:45 ಗುಡ್ಡ, 6 ಮಿನಿಟ್ ಸೆಟ್, 6:15 ಲಾಸ್ಟ್ ಮಟ ತೊಗೋತಾರು. ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಹುಡುಗರ ಭಾಳ ಜೋಶ್ದಾಗ ಓಡತ್ತಾರು. ನಮ್ಮ ಕೋಚಿಂಗ್ ಸೆಂಟರ್ ಒಳಗೆ ಡೈಲಿ ನಾವು 3 ಕಿಲೋಮೀಟರ್ ರನ್ ಮತ್ತು ಫಿಸಿಕಲ್ ಟ್ರೈನಿಂಗ ಕರೆಕ್ಟ್ 6:15ದಿಂದ ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡ್ತೇವೆ. ಫಿಸಿಕಲ್ 1 ತಾಸು ಫಿಸಿಕಲ್ ಮಾಡಿಸಿ ಮತ್ತು ಆಮೇಲೆ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ಮತ್ತು ಸಂಜೆಗಳೇ ಮತ್ತು 2 ತಾಸು ಕ್ಲಾಸ್ ಮ್ಯಾಥಮೆಟಿಕ್ಸ, ಮೆಂಟಲ್ ಎಬಿಲಿಟಿ, GK ಮತ್ತು GS ಎಲ್ಲ ಕ್ಲಾಸ್ ತೊಗೋತಾವೆ. ಮತ್ತು ಯಾರು ಇಂಟ್ರೆಸ್ಟ್ ಇದಿರಲ್ಲ, ಇಲ್ಲಿ ಕೆಳಗಡೆ ಸ್ಕ್ರೀನ್ ಒಳಗೆ ನಂಬರ ಬರ್ತಾಯಿದೆ, ಮತ್ತು ಅವ್ರು ಕಾಂಟ್ಯಾಕ್ಟ್ ಮಾಡಿರಿ. 1 ನಿಮಿಷ ಕಂಪ್ಲೀಟ್ ಆಯ್ತು ನೋಡ್ರಿ. ಭಾಳ ಟಫ್ ಕಾಂಪಿಟೇಷನ್. ಒಬ್ಬನೊಬ್ಬರು ಹುಡುಗರ ಸೈಡ್ ಹೋಗೋದು ಮುಂದೆ ಓಡತ್ತಾರು. ಎರಡು ನಿಮಿಷ ಕಂಪ್ಲೀಟ್ ಆಯ್ತು. ಮತ್ತು ನಮ್ಮ ಪ್ರೊಫೆಷನಲ್ ಕೋಚಿಂಗ್ ಸೆಂಟರ್ ಹುಡುಗರು. ನಾವು ಇವರಿಗೆ ಫಸ್ಟ್ ನಿಮಿಷ ಹೆಂಗೆ ರನ್ನಿಂಗ್ ಮಾಡಬೇಕು, ಸೆಕೆಂಡ್ ನಿಮಿಷ ಹೆಂಗೆ ಮಾಡಬೇಕು, ಥರ್ಡ್ ನಿಮಿಷ ಹೆಂಗೆ ಮಾಡಬೇಕು, ಫೋರ್ತ್ ನಿಮಿಷ ಹೆಂಗೆ ಮಾಡಬೇಕು, ಲಾಸ್ಟ್ ಫಿನಿಶಿಂಗ್ ಹೆಂಗೆ ಮಾಡಬೇಕು ಎಲ್ಲ ನಾವು ಬೆಳಗಿನ ಕ್ಲಾಸ್ ಒಳಗೆ ಹೇಳಿಕೊಡ್ತಾವೆ. ನಾವು ಹೇಳಿಕೊಟ್ಟ ಥರನೇ ಈಗ ಇವರ ಪ್ರಾಕ್ಟೀಸ್ ಮಾಡತ್ತಾರು ಮತ್ತು ಅದೇ ಥರ ರನ್ನಿಂಗ್ ಮಾಡಿ ಈಗ ಫಿನಿಶಿಂಗ್ ಲೈನ್ ಒಳಗೆ ಬರತ್ತಾರು.
ಫಸ್ಟ್ ಹೊಡಿಗೆ ಫಿನಿಶ್ ಮಾಡತ್ತ ನೋಡ್ರಿ 5 ನಿಮಿಷ 3 ಸೆಕೆಂಡ್ ಒಳಗೆ. ಮತ್ತು ಲಾಸ್ಟ್ ಹುಡುಗಿಂದ ಫಿನಿಶಿಂಗ್ ಟೈಮ್ ನೋಡ್ರಿ 6 ನಿಮಿಷ 36 ಸೆಕೆಂಡ್ ಒಳಗೆ ಫಿನಿಶ್ ಮಾಡಿದ. ಈಗ ನೆಕ್ಸ್ಟ್ ರನ್ನಿಂಗ್ ಮುಗಿತಂದ್ರೆ ರೀ ಇವೆಂಟ್ ಪುಲ್ಲಪ್ದ. ಇದ್ರಾಗ 10 ತೆಗೆದ್ರೆ ಎಕ್ಸಲೆಂಟ್, 8 ಗುಡ್, ಮತ್ತು ಸ್ಯಾಟ 6 ತೆಗೆದ್ರೆ ಸ್ಯಾಟ, ಬಾಕಿ 6ಕ್ಕಿಂತ ಕೆಳಗಡೆ ಫೇಲ. ಈಗ ಇನ್ಸ್ಟ್ರಕ್ಟರ್ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟ ಈ ಪುಲ್ಲಪ್ಗೆ ರೆಡಿ ಮಾಡತ್ತಾರೆ. ಈ ಪುಲ್ಲಪ್ ಒಳಗೆ ನೋಡ್ಬೇಕಂದ್ರೆ 2 ಕೈ ಸೀದಾ ಇರ್ಬೇಕು ರೀ, ಮತ್ತು 1 ಕೌಂಟ್ ಒಳಗೆ ಮಾಡಿದೊಳಗೆ ತನ್ನ ಮುಖವನ್ನು ಆ ಬಾರ್ ಮೇಲೊಳಗೆ ಇಟ್ಟ ಡೌನ್ ಅಂದರೆ ಡೌನ್ ಆಗಬೇಕು. One, down, 2, down, 3, down, 4, down, 5, 1, down, 2, down, 3, down, 4, down, 5, down, 6, ಮಕರಗಿರಿ 1, down, 2, down, 3, down, 4, down, 5, down, 1, down, 2, down, 3, down, 4, down, 5, down, 6, 1, down, 2, down, 3, down, 4, down, 5, 1, down, 2, down, 3, down, 4, 2, down, 3, down, 4, down, 2, down, 3, down, 1, down, 2, down, 3, down, 2, down, 3, down, 1, down, 2, down, 3, down, 4, 2, down, 3, down, 4, down, 5, down. ಪುಲ್ಲಪ್ ಈಗ ಕಂಪ್ಲೀಟ್ ಆಯ್ತು ರೀ. ಇನ್ನು ನೆಕ್ಸ್ಟ್ ಇವೆಂಟ್ ಜಿಗ್ಜಾಗ ಮತ್ತು ಲಾಂಗ್ ಜಂಪ. ಇದನ್ನು ಈ ಡೆಮೋ ರೈಲಿ ಒಳಗೆ ಮಾಡ್ಸೋನಿಲ್ಲ. ಇನ್ನು ಮುಂದಿನ ಡೆಮೋ ರೈಲಿ ಒಳಗೆ ಜಿಗ್ಜಾಗ ಮತ್ತು ಲಾಂಗ್ ಜಂಪ ಮಾಡ್ತವೆ. ಈಗ
ಟೆಸ್ಟ್ ಎಕ್ಸಾಮದ ತಯಾರಿ ನಡೆಸಿ ಎಕ್ಸಾಮ್ ಕಂಡಕ್ಟ್ ಮಾಡೋದು. ಈಗ ಇನ್ಸ್ಟ್ರಕ್ಟರ್ ಎಲ್ಲ ಅವ್ರಿಗೆ ಬ್ರೀಫ್ ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಈಗ ಎಕ್ಸಾಮ್ ಸ್ಟಾರ್ಟ್ ಮಾಡತ್ತೀರಿ. ಮತ್ತು ಈ ಎಕ್ಸಾಮ್ ಒಳಗೆ 4 ಸಬ್ಜೆಕ್ಟ್ ಕವರ್ ಮಾಡಿದಾರು. ಒಂದೊಂದು 15 ಮಾರ್ಕ್ಸ್, ಲಾಸ್ಟ್ ಮೆಂಟಲ್ ಎಬಿಲಿಟಿ 5 ಮಾರ್ಕ್ಸ್, GK GS ಮ್ಯಾಥಮೆಟಿಕಲ್ಲ ಮತ್ತು ಮೆಂಟಲ್ ಎಬಿಲಿಟಿ 5 ಮಾರ್ಕ್ಸ್. ಟೋಟಲ್ 50 ಕ್ವಶನ್ ಇರ್ತಾವೆ. ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸ್. 100 ಕ್ವಶನ್ ಟೆಸ್ಟ್. ಇದರದ ಟೈಮಿಂಗ್ 1 ಅವರ್. ಇದು ಯಾವುದೇ ರೀತಿಯಾದಂತಹ ಮನಸ್ತಾಪಗಳು ಬರಬಾರ್ದು ಯಾವಾಗ ಕೂಡ. ಯಾಕೆ ಬರಬಾರ್ದು ಅಂತಂದ್ರೆ ನಾವಿಲ್ಲಿ ನಮ್ಮನ್ನ ನಾವು ಬೆಟರ್ ಮಾಡ್ಕೊಳಕ್ಕಾಗಿ ಏನ್ ಮಾಡಿದೀವಿ, ಇಲ್ಲಿ ಬಂದಿದ್ದೀವಿ. ರೈಟ್, ಇನ್ನೊಬ್ರು ಫಸ್ಟ್ ಬಂದು ಸೆಕೆಂಡ್ ಬಂದು ಅನ್ನೋದು ನಾನು ತಲೆ ಹಾಕೋದೆ. ನಾನು ಇನ್ನೂ ಏನು ತಪ್ಪು ಮಾಡಿದ್ದೀನಿ, ನಾನು ಏನಿನ್ನೂ ಬೆಟರ್ ಆಗಬೇಕು, ಇನ್ನೂ ಏನು ಹೆಚ್ಚಿನ ಕಲಿಬೇಕು ಅನ್ನೋದನ್ನ ನೀವು ತಲೆ ಹಾಕೋಬೇಕಾಗ್ತದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನಿಮ್ಗಿಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಾಗಿರೋದೇನಪ್ಪ ಅಂದರೆ, ನಿಮ್ಮ ಪ್ರಯತ್ನ ಇದೇ ರೀತಿಯಾಗಿ ನಿರಂತರವಾಗಿರಲಿ. ನೀವು ಇನ್ನಷ್ಟು ಸ್ಟಡಿ ಮಾಡಬೇಕು. ಇನ್ನೂ ಸ್ವಲ್ಪ ನಿಮ್ಮ ದೇಹದ ಅಡ್ಡಿದೇನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ನೀವು ರನ್ನಿಂಗ್ ಇರ್ಬೋದು, ಲಾಂಗ್ ಜಂಪ್, ಹೈ ಜಂಪ್, ಪುಷಪ್ಸ್ ಇರ್ಬೋದು, ಅಂದರೆ ಸೆಟಪ್ಸ್ ಇರ್ಬೋದು, ಅವೆಲ್ಲ ನೀವು ಏನು ಮಾಡಿದ್ರೆ ಜಾಸ್ತಿ ಮಾಡ್ಕೊರಿ. ಲಾಂಗ್ ಜಂಪ್, ಹೈ ಜಂಪನ್ನು ನೀವು ಇನ್ನಷ್ಟು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಕೆರಿಯರನ್ನು ಡೆವಲಪ್ ಮಾಡುವಾಗ ನಿಮಗೆ ಇಲ್ಲಿ ಭಾಳಷ್ಟು ಅನುಕೂಲ ಆಗ್ತದೆ. ಹಾಗಾಗಿ ಇವತ್ತಿನ ದಿವಸ ನಡೆದಂತಹ ಈ ಒಂದು ಫಿಸಿಕಲ್ ಟೆಸ್ಟ್ ಇರ್ಬೋದು ಮತ್ತು ರಿಟರ್ನ್ ಟೆಸ್ಟ್ ಇರ್ಬೋದು, ರೈಟ್, ಎಲ್ಲದರಲ್ಲೂ ಎಲ್ಲರೂ ಅತ್ಯುತ್ತಮವಾಗಿ ನಿಮ್ಮ ಎಫರ್ಟನ್ನು ಹಾಕಿದ್ದೀರಾ. ನಿಮ್ಮ ಎಫರ್ಟ್ಗೆ ತಕ್ಕಂಗೆ ನಿಮ್ಮ ಮಾರ್ಕ್ಸ್ ಕೂಡ ಸಿಕ್ಕಿದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಒಂದು ಕಂಗ್ರಾಚುಲೇಷನ್ ಹೇಳ್ತಾ, ಈ ಒಂದು ಕೋಚಿಂಗ್ ಸೆಂಟರನ್ನು ನೀವು ಇನ್ನಷ್ಟು ಬೆಟರ್ನಾಗಿ ಮಾಡಿ ನಿಮ್ಮ ಕೆರಿಯರ್ ಇನ್ನೂ ಡೆವಲಪ್ಮೆಂಟ್ ಮಾಡ್ಕೊರಿ. ನಿಮಗೆ ಇನ್ನಷ್ಟು ಗೊತ್ತಿರುವಂಥ ವಿದ್ಯಾರ್ಥಿಗಳಿಗೆ ಇದನ್ನು ಹಂಚಿಕೆ ಮಾಡಿ. ಅಂದರೆ ಈ ರೀತಿಯಾಗಿ ನಾವು ಇಲ್ಲಿ ಕೋಚಿಂಗ್ ಸೆಂಟರ್ನಲ್ಲಿ ಟ್ರೈನಿಂಗನ್ನು ಕೊಡ್ತಾರೆ, ಇಲ್ಲಿ ಎಕ್ಸಾಮನ್ನು ತಗೋತಾರೆ, ರೈಟ್. ಅವನ್ನೆಲ್ಲವನ್ನು ನೀವು ಏನು ಮಾಡೋದಂದ್ರೆ ಮತ್ತಷ್ಟು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಂತಂದ್ರೆ ಅನುಕೂಲ ಆಗಲಿ ಉದ್ದೇಶಕ್ಕೋಸ್ಕರ ಏನಂದರೆ ಈ ಕೋಚಿಂಗ್ ಸೆಂಟರ್ ಅಂತ ತೆಗೆದಿದ್ದೀವಿ. ಹಾಗಾಗಿ ನಮ್ಮ ಸುತ್ತಮುತ್ತಲ ಎಲ್ಲ ಹಳ್ಳಿಗಳು, ನಮ್ಮ ಹಳ್ಳಿ ಮತ್ತು ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಮಾದರಿ ಆಗೋ ಉದ್ದೇಶಕ್ಕೋಸ್ಕರ ಈ ಒಂದು ಕೋಚಿಂಗ್ ಸೆಂಟರಲ್ಲಿ ಇವತ್ತಿನ ದಿವಸ ಮೊದಲನೆಯ ಟೆಸ್ಟ್ ಮತ್ತು ಮೊದಲನೇ ದೇಹದಾಢ್ಯತೆ ಪರೀಕ್ಷೆಗಳನ್ನು ನಿರ್ವಹಿಸುತ್ತೀರಿ. ಹಾಗಾಗಿ ಅದರಲ್ಲಿ ನೀವು ಕೂಡ ಏನು ಮಾಡಬೇಕಪ್ಪ ಅಂದರೆ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಯಾಕೆ ಸಕ್ರಿಯ ಪಾಲ್ಗೊಳ್ಬೇಕಪ್ಪ ಅಂದ್ರೆ ನಿಮ್ಮ ಎಫರ್ಟ್ ಏನಿರೋದ್ರಿಂದ ನಿಮ್ಮ ಡೆವಲಪ್ಮೆಂಟ್ಗೆ ದಾರಿ ಆಗ್ತದೆ, ರೈಟ್. ನಿಮ್ಮ ಎಫರ್ಟ್ ನೀವು ಎಷ್ಟು ಆಗ್ತಿಲ್ಲ ಅಷ್ಟೇನಾಗ್ತದ್ರೆ ನೀವು ಅಷ್ಟು ಎಫರ್ಟ್ನ ಹಾಕಿದಾಗ ನಿಮ್ಮ ಒಂದು ಮುಂದಿನ ಭವಿಷ್ಯ, ನಿಮ್ಮ ಭವಿಷ್ಯ ಉಜ್ವಲ ಆಗ್ತದೆ ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇದು ಪ್ರೊಫೆಷನಲ್ ಕೋಚಿಂಗ್ ಸೆಂಟರ್ ಕೋಚ್ರಿ. ಈ ಪ್ರೊಫೆಷನಲ್ ಕೋಚಿಂಗ್ ಸೆಂಟರ್ ಕೋಚ್ನಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ರಿಸಲ್ಟ್ ಅನೌನ್ಸ್ ಮಾಡ್ರಿ ಸರ. ಹಾಂ, ಯಾರು ಬರ್ಬೋದು? ಫಸ್ಟ್ ಯಾರು ಬರ್ಬೋದು? ಕಾನ್ಫಿಡೆನ್ಸ್ ಎಮ್ಸಲ್ಲ ಕೈ ಬಂದ್ರೆ ಎಲ್ಲ ಯಾವುದು ಇಲ್ಲ, ಯಾರು ಬರ್ಬೋದ? ಕಾನ್ಫಿಡೆನ್ಸ್ ಇಲ್ಲ, ಎಲ್ಲರೂ ನೀವು ಎಲ್ಲ ಕೊಟ್ಟಿಲ್ಲ, ನೀವು ಪೇಪರ್ ನೀವು ಮೇಲೆ ಹೇಳ್ಬೇಕು. ಯಾರು ಬರ್ಬೋದ? ಫಸ್ಟ್ ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಆದರ್ಶ್. ಪರೀಕ್ಷೆಯಲ್ಲಿ ಆದರ್ಶ ಪ್ರಥಮ ಸ್ಥಾನ ತೆಗೆದುಕೊಂಡಿರ್ತಾರೆ. ಅವರಿಗೆ ಧನ್ಯವಾದಗಳು. ಫೀಲಿಂಗ್ ಆಯ್ತಾ? ನಿಂದು ಎಕ್ಸಾಮ್ ಸಂಬಂಧಿಸಿದ ಮಾಡಿ
ಚಪ್ಪಲ್ ಬಿಡ್ರ 5, 6, 7, 8, 9, 10, 11, 12, 13, 14, 15, 16,